ಹಲೋ ಫ್ರೆಂಡ್ಸ್, ಎಲ್ಲರಿಗೂ 24ನೇ ದಿವಸದ ಡಯಟ್ ಚಾಲೆಂಜಿಗೆ ಸ್ವಾಗತ. 90 ದಿವಸದ ವೆಯ್ಟ್ ಲಾಸ್ ಚಾಲೆಂಜ್ ನಡೀತಾ ಇದೆ. ಅದರಲ್ಲಿ 24ನೇ ದಿವಸಕ್ಕೆ ಕಾಲಿಟ್ಟಿದ್ದೇವೆ. ವೆಯ್ಟ್ ಸ್ವಲ್ಪನೇ ಕಮ್ಮಿ ಆಗ್ತಿದೆ. ತೋರಿಸ್ತೇನೆ ನಿಮಗೆ. ವೀಕ್ಲಿ ಒನ್ಸ್ ಯಾವಾಗಲೂ ನಾನು ವೆಯ್ಟನ್ನು ತೋರಿಸ್ತೀನಿ, ಡೈಲಿ ಚೆಕ್ ಮಾಡಲ್ಲ. ವಾರಕ್ಕೊಂದ್ಸತಿ ವಿಡಿಯೋನ ತೋರಿಸ್ತೀನಿ. ಅದರಂತೆ ಇವತ್ತು ಮಾರ್ನಿಂಗ್ ಡ್ರಿಂಕ್ ಎಂದಿನಂತೆ ವೆಯ್ಟ್ ಲಾಸ್ ಪೌಡ್ರ್ ಮಾಡಿದ್ದೀನಿ. ರೆಸಿಪಿ ವಿಡಿಯೋ ಹಾಕಿದ್ದೇನೆ, ಯಾವುದೆಲ್ಲ ಪೌಡರ್ ಎಷ್ಟೆಷ್ಟೆಲ್ಲ ಹಾಕಿ ಈ ವೆಯ್ಟ್ ಲಾಸ್ ಪೌಡರ್ ಮಾಡ್ಕೊಂಡಿದ್ದೇನೆ ಅಂತ ಹೇಳಿ. ಅದನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಬೋದು. ಅಥವಾ ಇದೇ ಡ್ರಿಂಕ್ ಕುಡಿಬೇಕು ಅಂತೆಲ್ಲ, ನಿಮ್ಗೆ ಇಷ್ಟವಾದ ಯಾವುದಾದ್ರೂ ಜೀರಾ ವಾಟರ ಅಥವಾ ತರಕಾರಿ ಜ್ಯೂಸ ಹಾಗೇನಾದರೂ ಕುಡೀರಿ. ಇವತ್ತು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ರೆಸಿಪಿಗಳು ಯಾವುದು ಶೂಟ್ ಮಾಡ್ಕೊಳ್ಳಿಲ್ಲ. ನಾನು ಹೊರಗಡೆ ಹೋಗಲಿಕ್ಕಿತ್ತು. ಹಾಗೆ ನೈಟ್ ನಾನು ಓವರ್ ನೈಟ್ ಚಾಕ್ಲೇಟ್ ಓಟ್ಸನ್ನು ಓವರ್ ನೈಟ್ ಸೋಕ್ ಮಾಡಿ ಇಟ್ಕೊಂಡಿದ್ದೆ. ಅದರಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ ಇದೆ, ಸೀಡ್ಸ್, ಬಾದಾಮಿ ಎಲ್ಲ ಹಾಕ್ಕೊಂಡೆ. ಹಾಗೆ ಸ್ವಲ್ಪ ಬಾದಾಮಿ ಮತ್ತು ದ್ರಾಕ್ಷಿಯನ್ನು ಕಟ್ ಮಾಡಿಕೊಂಡು ಸೇರಿಸಿದೆ. ಇದು ನನ್ನ ಬ್ರೇಕ್ಫಾಸ್ಟ್. ಆಮೇಲೆ ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಟು ಟೀ ಕೂಡ ಕುಡ್ದಿದ್ದೇನೆ. ನಾನೊಂದು ಹಾಫ್ ಕಪ್ ಟೀ ಕುಡ್ದಿದ್ದೇನೆ. ಯಾಕೆಂದರೆ ಮಾರ್ನಿಂಗ್ ಒಂದು ಪಕ್ಕ ನಾನು ಬ್ರೇಕ್ಫಾಸ್ಟ್ ಜೊತೆಗೆ ಒಂದು ಟೀ ಕುಡಿತೇನೆ, ಇಲ್ಲಾಂದರೆ ನನಗೆ ತಲೆನೋವಾಗ್ತದೆ. ತುಂಬ ಸಲ ಹೇಳಿದ್ದೇನೆ ನಾನು ನಿಮಗೆ ವೀಡಿಯೋದಲ್ಲಿ, ಆದರೂ ಹೊಸಬ್ರಿದ್ದರೆ ಅಂಥೇಳಿ ಹೇಳಿದ್ದು. ಟೀ ಕುಡಿತೀರಾ ಇಲ್ವಾ, ಟೀ ಕುಡಿಬೋದಾ, ಕಾಫಿ ಕುಡಿಬೋದಾ ಅಂತ ಕೇಳ್ತಾರೆ. ಟೀ ಆಗಲಿ ಕಾಫಿ ಆಗಲಿ ದಿನಕ್ಕೆ ಒಂದು ಸಲ ಕುಡಿದ್ರೆ ಓಕೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ. ಅದನ್ನು ಕ್ವಾಂಟಿಟಿ ಕಮ್ಮಿ ಮಾಡಿ ಅರ್ಧ ಗ್ಲಾಸ್ ಅಷ್ಟೇ ಕುಡೀರಿ. ಯಾಕೆಂದರೆ ಒಂದು ಕ್ರೇವಿಂಗ್ಸ್ ಇರ್ತದೆ, ಕಾಫಿ ಕುಡಿಬೇಕು, ಟೀ ಕುಡಿಬೇಕು ಅಂತ ಹೇಳಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದಮೇಲೆ ನನಗೊಂದು ಹೊರಗಡೆ ಹೋಗಲಿಕ್ಕಿತ್ತು. ಹಾಗಾಗಿ ಅದು ಸುಮಾರು 12 ಗಂಟೆ ಆಗಿದೆ ನಾನು ವಾಪಸ್ ಮನೆಗೆ ಬರಬೇಕಾದ್ರೆ. ಹಾಗೆ ಹೋಗಿ ಬಂದಮೇಲೆ ನೆಕ್ಸ್ಟ್ ನಾನು ಲಂಚಿಗೆ ರೆಡಿ ಮಾಡಿಕೊಂಡೆ. ಲಂಚಿಗೆ ನೋಡಿ ಎಲ್ಲ ಫ್ರಿಜ್ಜಲ್ಲಿತ್ತು. ನಿನ್ನೆ ನಾನು ಮಾಡಿದ ಅನ್ನ ಫ್ರಿಜ್ಜಲ್ಲಿತ್ತು, ಅದನ್ನು ಬಿಸಿ ಮಾಡಿದೆ. ನೀರು ಹಾಕಿ ಕುದಿಸ್ಬಿಟ್ಟು ಮತ್ತೆ ಬಸ್ತು ಬಿಸಿ ಮಾಡುವಂಥದ್ದು ನಾನು. ಆಮೇಲೆ ಮೊಸರು, ಆಮೇಲೆ ನಿನ್ನೆ ಮಾಡಿದಂಥದ್ದೇ ದಾಲಿತ್ತು, ಅದರಲ್ಲೇ ಊಟ ಮಾಡಿದ್ದು. ಯಾಕೆಂದರೆ ಮತ್ತೆ ಅಡುಗೆ ಮಾಡೋಷ್ಟು ಟೈಮ್ ಇರಲಿಲ್ಲ. ನಾನು ಬಂದು ಮುಟ್ಟಬೇಕಾದ್ರೆ ಗಂಟೆ 1-1:30 ಆಗಿತ್ತು. ಹಾಗಾಗಿ ಬೇರೇನೂ ಅಡುಗೆ ಅಂತ ಹೇಳಿ ಸ್ಪೆಷಲ್ ಮಾಡಿಕೊಳ್ಳಿಲ್ಲ, ಇದೇ ಇತ್ತು. ಹಾಗೆ ಎಲ್ಲ ಫ್ರಿಜ್ಜಲ್ಲಿದ್ದದನ್ನು ತೆಗೆದು ಎಲ್ಲ ಪಾನ್ಗೆ ಹಾಕಿ ಬಿಸಿ ಮಾಡಿ ಊಟ ರೆಡಿ ಮಾಡಿಕೊಂಡೆ. ನೈಟ್ ಡಿನ್ನರ್ಗೆ ನಾನು ಮಲ್ಟಿಗ್ರೈನ್ ಗೋಧಿ ಹುಡಿಯಿಂದ ಚಪಾತಿಯನ್ನು ಮಾಡಿಕೊಂಡೆ. ಒಂದೇ ಒಂದು ಚಪಾತಿ ತಗೊಂಡಿದ್ದೇನೆ, ತರಕಾರಿ ಸಲಾಡ್, ಹಾಗೆ ದಾಲ್ ಇತ್ತಲ್ಲ ಅದೇ ಚಪಾತಿಗೆ. ನೋಡಿ, ಈ ಚಪಾತಿ ರಾಗಿ, ಜೋಳ, ಸಜ್ಜೆ ಮತ್ತು ನವಣೆ ಅಷ್ಟಿದೆ. ಆಶೀರ್ವಾದ ಅವರದ್ದು ಅಟ್ಟ ವಿತ್ ಮಿಲ್ಲೆಟ್ಸ್ ಅಂತೇಳಿ ಸಿಗ್ತದೆ, 70 ರೂಪೀಸ್. ಇದಾಗಿತ್ತು ನನ್ನ ಡಿನ್ನರ್. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.